ನಮಸ್ಕಾರ ಸ್ನೇಹಿತರೆ. ಮಕರ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಈಗಾಗಲೇ ಯಾವ ದಿನ ಮಾಡಬೇಕು, ಹೇಗೆ ಮಾಡಬೇಕು, ಅದರ ಹಿನ್ನೆಲೆ ಏನು, ಮಹತ್ವವೇನು ಅಂಥೇಳಿ ಈಗಾಗಲೇ ವಿಡಿಯೋವನ್ನು ಮಾಡಿದ್ದೀನಿ. ಇನ್ನು ಈಗ ಉತ್ತರಾಯಣಕ್ಕೂ ಮತ್ತು ದಕ್ಷಿಣಾಯನಕ್ಕೂ ವ್ಯತ್ಯಾಸವನ್ನು ಹೇಳ್ತಾ ಇದ್ದೀನಿ. ಈ ಕಾಲಗಳ ಮಹತ್ವ ಏನು ಅಂತ ಇಲ್ಲಿ ಹೇಳ್ತೇನೆ ನೋಡ್ರಿ. ಮಕರ ಸಂಕ್ರಾಂತಿಯು ಕಾಲಗಳ ಬದಲಾವಣೆಯಿಂದಲೂ ಪ್ರಾಮುಖ್ಯವನ್ನು ಪಡೆದಿರ್ತದೆ. ಮಕರ ಸಂಕ್ರಾಂತಿ ಹಬ್ಬದ ದಿನ ಉತ್ತರಾಯಣ ಕಾಲ ಆರಂಭ ಆಗ್ತದೆ. ಉತ್ತರಾಯಣಕ್ಕೆ ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವ ಇರ್ತದೆ. ಹಾಗಾದರೆ ಉತ್ತರಾಯಣಕ್ಕೂ ಮತ್ತು ದಕ್ಷಿಣಾಯನಕ್ಕೂ ಇರುವಂತಹ ವ್ಯತ್ಯಾಸ ಏನು ಅಂದರೆ, ಇದರಲ್ಲಿ ನಾವು ಕಾಲ ಯಾವುದು ಉತ್ತಮ, ಈ ಕಾಲಗಳ ಪ್ರಾಮುಖ್ಯತೆ ಏನು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ. ಮಕರ ಸಂಕ್ರಾಂತಿ ಭಾರತಾದ್ಯಂತ ಹಿಂದೂಗಳು ಆಚರಣೆಯನ್ನು ಮಾಡುವಂತಹ ಪ್ರಮುಖ ಮತ್ತು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಇದು ಧನುರ್ರಾಶಿಯಿಂದ ಮಕರ ರಾಶಿ ಕಡೆಗೆ ಸೂರ್ಯನ ಸ್ಥಾನ ಪಲ್ಲಟವನ್ನು ಸೂಚನೆ ಮಾಡ್ತದೆ. ಇನ್ನು ಮುಂದೆ ಉತ್ತರಾಯಣ ಕಾಲ ಆರಂಭ ಆಗ್ತದೆ. ಈ ವರ್ಷ ಜನವರಿ 15ರಂದು ಮಕರ ಸಂಕ್ರಾಂತಿ ಆಚರಣೆಯನ್ನು ಮಾಡ್ತೀವಿ. ರೈತರಿಗಂತೂ ಇದು ಬಹಳ ಮುಖ್ಯವಾದ ಹಬ್ಬ ಅಂತಲೇ ಹೇಳ್ಬೋದು. ರೈತರು ಕಷ್ಟಪಟ್ಟು ಬೆಳೆದ ಫಸಲನ್ನು ಮನೆಗೆ ತಲುಪುವ ಸಮಯ ಅಂತಲೇ ಹೇಳ್ಬೋದು. ಹೊಸ ಕೃಷಿ ಚರಕದ ಆರಂಭವನ್ನು ಸೂಚಿಸ್ತದೆ. ಹಾಗೆ ರೈತರು ಈ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಕೃಷಿಯಲ್ಲಿ ಹಸುಗಳನ್ನು ತಮ್ಮ ಒಡನಾಡಿಗಳಾಗಿ ಪೂಜೆಯನ್ನು ಮಾಡ್ತಾರೆ. ಸಮೃದ್ಧವಾದ ಫಸಲಿಗಾಗಿ ಹೊಸ ಅಕ್ಕಿಯನ್ನು ನೈವೇದ್ಯವನ್ನು ದೇವತೆಗಳಿಗೆ ಅರ್ಪಣೆ ಮಾಡ್ತಾರೆ. ಸಂಕ್ರಾಂತಿಯ ನಂತರ ಉತ್ತರಾಯಣ ಕಾಲ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂದರೆ ಏನು ಅಂತೇಳಿ ಹೇಳ್ತೇನೆ ನೋಡ್ರಿ. ಮೊದಲನೇದಾಗಿ ಉತ್ತರಾಯಣ ಅಂದರೆ ಏನು ಅಂತೇಳಿ ಹೇಳ್ತೇನೆ ನೋಡ್ರಿ. ಮನುಷ್ಯನಿಗೆ ಹಗಲು ರಾತ್ರಿ ಇರುವಂತೆಯೇ ದೇವರಿಗೂ ಕೂಡ ಹಗಲು ರಾತ್ರಿ ಅಂತಲೇ ಇರ್ತದ. ಅದಕ್ಕೆ ಉತ್ತರಾಯಣ ಕಾಲ ದೇವತೆಗಳು ಹಗಲು ಆಗಿರ್ತದ. ಅದಕ್ಕಾಗಿಯೇ ಈ ಸಮಯವು ಶುಭ ಮುಹೂರ್ತಗಳು, ಮದುವೆಗಳಿಗೆ ಅತ್ಯಂತ ಸೂಕ್ತವಾದ ಅಂತಲೇ ಹೇಳ್ಬೋದು. ಉತ್ತರಾಯಣ ಕಾಲ ಅಂದರೆ ದೇವತೆಗಳ ಹಗಲು ಅಂತಲೇ ಕರಿಬೋದು. ಅಂದರೆ ಮಾಡಿದ ಕಾರ್ಯಕ್ಕೆ ನಾವು ಏನಾದರೂ ಮಾಡಿದರೂ ಕೂಡ ಅದಕ್ಕೆ ದೇವರ ಆಶೀರ್ವಾದ ಸಿಗ್ತದ ಅಂತ ಹೇಳಿ ಹೇಳ್ಬೋದು. ಸೌರಮಾನ ಪಂಚಾಂಗದ ಪ್ರಕಾರ ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಉತ್ತರಾಯಣ ಪ್ರಾರಂಭ ಆಗ್ತದೆ. ಇದನ್ನು ಬೇಸಿಗೆ ಕಾಲ ಅಂತ ಹೇಳಿ ಕರಿತೀವಿ. ಈ ಸಮಯದಲ್ಲಿ ಬಹಳಷ್ಟು ಆಧ್ಯಾತ್ಮಿಕ ಚಟುವಟಿಕೆಗಳು ನಡೀತವೆ. ಸೂರ್ಯನು ದಕ್ಷಿಣ ಗೋಳಾರ್ಧದಿಂದ ಉತ್ತರ ಗೋಳಾರ್ಧದ ಕಡೆಗೆ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೆ. ಅದಕ್ಕಾಗಿಯೇ ಹಗಲು ದೀರ್ಘವಾಗಿರ್ತದ ಮತ್ತು ರಾತ್ರಿ ಚಿಕ್ಕದಾಗಿರ್ತದ. ಚಳಿಗಾಲದಲ್ಲಿ ನಾವು ಬೇಸಿಗೆಯನ್ನು ಪ್ರವೇಶಿಸ್ತೇವೆ. ಆ ಹವಾಮಾನ ಪರಿಸ್ಥಿತಿಗಳಿಂದ ದೇಹವನ್ನು ಪ್ರತಿರೋಧಿಸುವಂತಹ ಸ್ಥಿತಿಗೆ ಸಲುವಾಗಿ ಈ ಸಂಕ್ರಾಂತಿ ಸಮಯದಲ್ಲಿ ಎಳ್ಳಿನ ಉತ್ಪನ್ನಗಳನ್ನು ಹೆಚ್ಚು ತಯಾರು ಮಾಡ್ತಾರೆ. ಎಳ್ಳು ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಗೆ ಮಾಡ್ತದ ಅಂತಲೇ ಇದರ ಹಿನ್ನೆಲೆ ಆಗಿರ್ತದ. ಅಂದರೆ ವೈಜ್ಞಾನಿಕ ಹಿನ್ನೆಲೆ ಕೂಡ ಆಗಿರ್ತದ. ಇದು ದೇವರು ಜಾಗರಣೆ ಮಾಡುವಂತಹ ಸಮಯ ಆಗಿರೋದ್ರಿಂದ ಭಕ್ತರ ಇಷ್ಟಾರ್ಥಗಳು ನೆರವೇರ್ತವೆ ಎಂಬ ನಂಬಿಕೆ ಕೂಡ ಇದೆ. ಅಷ್ಟೇ ಅಲ್ಲ, ಇಂದಿನಿಂದ ಸ್ವರ್ಗದ ಬಾಗಿಲುಗಳು ತೆರೀತವೆ ಅಂತಲೇ ಹೇಳ್ಬೋದು ಅಂತ ಹೇಳಿ ಪುರಾಣಗಳು ಕೂಡ ಹೇಳ್ತವೆ. ಈ ಸಮಯದಲ್ಲಿ ಪೂರ್ವಜರಿಗೆ ನೈವೇದ್ಯ ಅರ್ಪಿಸಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತದ ಅಂತ ಹೇಳಿ ನಂಬಿಕೆ ಕೂಡ ಇದೆ. ಉತ್ತರಾಯಣ ಪುಣ್ಯಕಾಲದಲ್ಲಿ ಯಾವುದೇ ದಾನ ಮಾಡಿದರೂ ಕೂಡ ಪುಣ್ಯ ಸಿಗ್ತದ ಎಂಬ ನಂಬಿಕೆ ಕೂಡ ಇದೆ. ಉತ್ತರಾಯಣ ಕಾಲ ಪುಣ್ಯಕಾಲವಾಗಿರೋದ್ರಿಂದ ಉತ್ತರಾಯಣದಲ್ಲಿ ಅಪಶಯನ ಕಡೆಯಿಂದಾಗಲೇ ಭೀಷ್ಮ ಮರಣವನ್ನು ಹೊಂದಿರ್ತಾನೆ. ಭೀಷ್ಮ ದಕ್ಷಿಣಾಯನದಲ್ಲಿ ಅಂದರೆ ಮರಣ ಹೊಂದಿದ್ರೂ ಕೂಡ ಉತ್ತರಾಯಣ ಬರೋವರೆಗೂ ಕೂಡ ಅವನು ತನ್ನ ಕೊನೆ ಉಸಿರು ಎಳೆಯೋದಿಲ್ಲ. ಎಷ್ಟೋ ಬಾಣಗಳು ನಾಟಿದ್ರೂ ಕೂಡ ಭೀಷ್ಮ ಉತ್ತರಾಯಣ ಬರೋವರೆಗೂ ಅವನು ಮರಣವನ್ನು ಅಂದರೆ ಹೊಂದಿರೋದಿಲ್ಲ. ಯಾವಾಗ ಉತ್ತರಾಯಣ ಬರ್ತದ ಅಂತ ಹಾದಿ ನೋಡ್ಕೊಂತ ಉತ್ತರಾಯಣ ಸಮಯದಲ್ಲಿ ಮಾತ್ರ ಭೀಷ್ಮ ಮರಣವನ್ನು ಹೊಂತಾನೆ ಅಂತ ಹೇಳಿ ನಾವು ಈ ಕಥೆಯನ್ನು ಕೂಡ ಕೇಳಿರ್ತೀವಿ. ಇನ್ನು ದಕ್ಷಿಣಾಯನದ ಬಗ್ಗೆ ಹೇಳಬೇಕು ಅಂದರೆ, ಸೂರ್ಯನು ಕರ್ಕಾಟಕ ರಾಶಿಗೆ ಪ್ರವೇಶಿಸಿದಾಗ ದಕ್ಷಿಣಾಯನ ಪ್ರಾರಂಭವಾಗ್ತದೆ. ಈ ಸಮಯವನ್ನು ದೇವತೆಗಳಿಗೆ ರಾತ್ರಿ ಅಂತ ಹೇಳಿ ಕರಿತೀವಿ. ದೇವತೆಗಳ ಹಗಲು ಉತ್ತರ ಆದರೆ ದೇವತೆಗಳ ರಾತ್ರಿ ದಕ್ಷಿಣಾಯನ ಆಗಿರ್ತದೆ. ಈ ದಿನ ಅಂದರೆ ಭಕ್ತರು ಹೆಚ್ಚಾಗಿ ಪೂಜೆ, ಯಜ್ಞ, ಯಾಗಗಳನ್ನು ಮಾಡಿ ಶಕ್ತಿಯನ್ನು ಕೊಡ್ತಾರೆ. ಈ ಸಮಯದಲ್ಲಿ ಹೆಚ್ಚಿನ ಹಬ್ಬಗಳು ಬರ್ತವೆ. ನಾವು ಮಾಡುವಂತಹ ಪೂಜೆ ದೇವತೆಗಳಿಗೆ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಪುರಾಣಗಳು ಹೇಳ್ತವೆ. ಈ ಸಮಯದಲ್ಲಿ ಸೂರ್ಯನು ದಕ್ಷಿಣ ಗೋಳಾರ್ಧದಿಂದ ಅಂದರೆ ಗೋಳಾರ್ಧದ ಕಡೆಗೆ ಚಲನೆಯನ್ನು ಮಾಡ್ತಾನೆ. ಅದಕ್ಕಾಗಿ ಈ ಅವಧಿಯಲ್ಲಿ ಹಗಲು ಕಡಿಮೆ ಮತ್ತು ರಾತ್ರಿ ದೀರ್ಘವಾಗಿರ್ತವೆ.
ರೋಗಗಳು ಮತ್ತು ದುಃಖಗಳನ್ನು ನಿವಾರಿಸುವ ಈ ಸಮಯದಲ್ಲಿ ಉಪವಾಸ, ಯಾಗಗಳು ಮತ್ತು ಪೂಜೆಗಳಂತಹ ಧಾರ್ಮಿಕ ಕಾರ್ಯಗಳನ್ನು ಹೆಚ್ಚಾಗಿ ನಡೆಸ್ತೀವಿ. ಪೂಜೆಯ ಮೇಲೆ ಅಂದರೆ ಭೂಮಿ ಮೇಲೆ ಸೂರ್ಯನ ಬೆಳಕು ಕಡಿಮೆ ಬೀಳೋದ್ರಿಂದ ರೋಗ ನಿರೋಧಕ ಶಕ್ತಿ ಬಲಗೊಳಿಸ್ತದೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ರೋಗಗಳನ್ನು ತಪ್ಪಿಸಲು ಪೂಜೆ ಮತ್ತು ಆಚರಣೆಗಳ ಹೆಸರಿನಲ್ಲಿ ನಿಯಮಗಳನ್ನು ಅನುಸರಿಸಬೇಕಾಗ್ತದೆ. ದಕ್ಷಿಣಾಯನು ಹೆಚ್ಚಾಗಿ ದೇವತೆಗಳ ಆರಾಧನೆಗೆ ಮೀಸಲಿಡ್ತೀವಿ. ಅಂದರೆ ಈ ಸಮಯದಲ್ಲಿ ಯಾವುದೇ ಅಂದರೆ ಗೃಹ ಪ್ರವೇಶ, ಮದುವೆ, ಮುಂಜಿ ಈ ಥರ ಯಾವುದೇ ಕಾರ್ಯಕ್ರಮಗಳ ಮಾಡಿರೋದಿಲ್ಲ. ಅದೇ ರೀತಿ ಅಂದರೆ ಇದಕ್ಕೆ ನಾವು ದಕ್ಷಿಣಾಯನ ಅಂತ ಕರಿತೀವಿ. ಅಂದರೆ ಮಕರ ಸಂಕ್ರಾಂತಿಯ ನಂತರ ಅಂದರೆ 15ನೇ ತಾರೀಕು ನಂತರ ಮಕರ ಸಂಕ್ರಾಂತಿ ಆಚರಣೆ ನಂತರ ಅಂದರೆ ಉತ್ತರಾಯಣ ಪ್ರಾರಂಭವಾಗ್ತದೆ. ಅಂದರೆ ದೇವತೆಗಳ ಹಗಲು ಪ್ರಾರಂಭವಾಗ್ತದೆ. ಇಷ್ಟು ಹೇಳ್ತಾ ಅಂದರೆ ಉತ್ತರಾಯಣ, ದಕ್ಷಿಣಾಯನ ಇವೆರಡಕ್ಕೂ ಇರುವಂತಹ ವ್ಯತ್ಯಾಸವನ್ನು ಸರಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.